ಇನ್ನು ಬೆಳಗ್ಗೆ ಮುರಳೀಧರ್ ಅವರನ್ನ ಭೇಟಿ ಮಾಡಿದ ಶಾಸಕ ಅರವಿಂದ್ ಲಿಂಬಾವಳಿ ಪಕ್ಷದ ಬೆಳವಣಿಗೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಪಕ್ಷದೊಳಗಿನ ಆಂತರಿಕ ಬಿಕ್ಕಟ್ಟು ಎಲ್ಲರಿಗೂ ಬೇಸರ ತರಿಸಿದೆ. ಹೀಗಾಗಿ ರಾಜ್ಯದ ಜನರ ಬಳಿ ನಾನು ಕ್ಷಮೆ ಕೇಳ್ತೀನಿ ಅಂದ್ರು. ಅಲ್ಲದೆ ರಾಜ್ಯ ನಾಯಕರ ಬಹಿರಂಗ ಕಿತ್ತಾಟಕ್ಕೆ ರಾಷ್ಟ್ರ ನಾಯಕರು ಬ್ರೇಕ್ ಹಾಕ್ತಿದ್ದಾರೆ, ಪಕ್ಷದ ಶಿಸ್ತು ಮೀರದಂತೆ ಸೂಚಿಸಿದ್ದಾರೆ ಅಂತ ಹೇಳಿದರು. ನಮಗೇನಾದ್ರು ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಅದು ಆಂತರಿಕವಾದಂತ ಸಮಸ್ಯೆಗಳನ್ನ ಪಕ್ಷದಲ್ಲಿರುವಂತ ವೇದಿಕೆಗಳಲ್ಲಿ ಅದನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ವ್ಯವಸ್ಥೆ ಇದೆ. ಪಕ್ಷ ಅಥವಾ ಪಕ್ಷದ ಯಾವ ಮುಖಂಡರು ಮುಂಚಿತವಾಗಿ ಇದನ್ನು ಕೂಡ ತೀರ್ಮಾನವನ್ನ ಹೇಳಿದ್ರು. ಯಾವುದೇ ಬ್ರಿಗೇಡ್ ಅಥವಾ ಆ ತರದ ಯಾವುದೇ ಸಂಘಟನೆಯನ್ನ ಮಾಡತಕ್ಕದ್ದಲ್ಲ. ಈ ಎರಡು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನ ಕೇಂದ್ರದ ನಾಯಕತ್ವ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ವರ್ತಿಸಬೇಕು ಅನ್ನುವಂತ ನಿರ್ದೇಶನ ಕೇಂದ್ರದ ನಾಯಕತ್ವದಿಂದ ಬಂದಿದೆ. ಇದನ್ನ ಎಲ್ಲರೂ ಪಾಲಿಸುವಂತ ಕೆಲಸವನ್ನ ಮಾಡಬೇಕು. ಯಾವುದೇ ರೀತಿಯ ಬ್ರಿಗೇಡ್ ಅನ್ನು ಮತ್ತು ಬ್ರಿಗೇಡ್ ತರ